ಹೇ, ಸ್ಟಾಪ್. ಯಾರಪ್ಪ ಇವರು ಅನ್ಕೊಂಡ್ರ? ಇವತ್ತು ಹೇಳ್ದೆ ಕೇಳದೆ ನಮ್ಮ ಮನೆ ನುಗ್ಗಿದ ಅತಿಥಿ ಇವನ ಹೆಸರು ಬ್ರಾಹ್ಮಿಣಿ ಬ್ಲೈಂಡ್ ಸ್ನೇಕ್ ಅಂತ. ಈ ಸರೀಸೃಪಗಳ ಜಗತ್ತಿನಲ್ಲಿ ಎಲ್ರಿಗಿಂತ ಪುಟಾಣಿ ಪುಟ್ಟ ಹಾವು ಅಂತ ಹೇಳ್ಬೋದು. ಎಲ್ಲಿ ಒಮ್ಮೆ ಅಳತೆ ಮಾಡಿ ನೋಡೋಣ. ಇಷ್ಟೇ 2 ಇಂಚ್ ಇರ್ಬೋದಪ್ಪ ಇವನು ನೋಡೋದಕ್ಕೆ ದೊಡ್ಡ ಹಾವಿನ ತರ ಇದ್ರು ಸಹ ಅವುಗಳ ತರ ವಿಷಕಾರಿ ಅಲ್ಲ. ಇನ್ಫ್ಯಾಕ್ಟ್ ಇವನ್ಗಿರೋ ಈ ಚಿಕ್ಕ ಬಾಯಲ್ಲಿ ಪಾಪ ಅವ್ನ್ ಕಚ್ಚೋಕಾದ್ರೂ ಹೇಗ್ ಬರ್ಬೇಕು. ಅದ್ಯಾವ್ದೋ ಗಾದೆ ಮಾತಿದೆಯಲ್ಲ, ಬಾಯಲ್ಲಿ ಬೆರಳಿಟ್ರು ಕಚ್ಚೋಕು ಬರಲ್ಲ ಅಂತ. ಆ ಜಾತಿಗೆ ಸೇರಿದವನೇನು. ಆದ್ರೂ ಒಂಚೂರು ಕಷ್ಟಪಟ್ಟು ಇವನ್ ತಿನ್ನೋ ಆಹಾರ ಯಾವ್ದು ಅಂದ್ರೆ ಇರುವೆಗಳ ಮೊಟ್ಟೆ, ಗೆದ್ಲು ಹಾಗೂ ಎರೆಹುಳಿನ ಮರಿಗಳು. ಸಾರಿ, ಕ್ಷಮೆ ಇರ್ಲಿ, ನಾನು ಅವಾಗಿಂದ ಇವಳನ್ನ ಅವನು ಅಂತ ಸಂಬೋಧಿಸ್ತಾ ಇದ್ದೀನಿ. ಆಕ್ಚುಲಿ ಈ ಪ್ರಭೇದಗಳಲ್ಲಿ ಹೆಣ್ಣು ಜೀವಿಗಳು ಮಾತ್ರ ಇರೋದು, ಗಂಡು ಜೀವಿಗಳು ಇಲ್ವೇ ಇಲ್ಲ. ಹಾಗಾಗಿ ಗಂಡಿನ ಸಹಾಯವಿಲ್ದೇನೆ ಇವುಗಳು ಮೊಟ್ಟೆ ಇಡಬಲ್ಲ. ಇವಕ್ಕಿರೋ ಡಿಫೆಂಡಿಂಗ್ ಸಿಸ್ಟಮ್ ಅಂದ್ರೆ ಬಾಲದ ತುದಿಯಲ್ಲಿ ಒಂದು ಚಿಕ್ಕ ಮುಳ್ಳಿನ ತರ ಇರುತ್ತೆ. ಅದರಿಂದ ಚುಚ್ಚಿ ಒಂದು ದುರ್ವಾಸನೆಯನ್ನ ಬಿಡುತ್ತವೆ. ಆಗ ನಾವು ಸೋಪ್ ಹಚ್ಚಿ ತೊಳ್ಕೊಂಡ್ರೆ ಸಾಕು. ಇವುಗಳನ್ನ ನಮ್ಮ ಆಡು ಭಾಷೆಯಲ್ಲಿ ಹುಳ ಹಾವು ಅಂತ ಕರಿತೀವಿ. ಹುಳ ಹಾವು ಕಚ್ಚಿದ್ರೆ ಆ ಭಾಗ ಕೊಳ್ತು ಹೋಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ನಮ್ಮ ಜನರಲ್ಲಿ ಇಂದಿಗೂ ಇದೆ. ಭೂಗತ ಜಗತ್ತಿನ ವಾಸಿಗಳಾದ ಈ ಹಾವುಗಳು ಮೇಲೆ ಕಾಣಿಸ್ಕೊಳ್ಳೋದು ತುಂಬಾ ಅಪರೂಪ. ಇವು ಮಳೆ ಬಿದ್ದಾಗ ಅಥವಾ ಭೂಮಿ ತಂಪಾಗಿದ್ದಾಗ ಮಾತ್ರ ಆಚೆ ಬರ್ತವೆ. ಇಲ್ಲಿ ಭೂಗತ ಜಗತ್ತು ಅಂದ್ರೆ ಅಂಡರ್ ವರ್ಲ್ಡ್ ಡಾನ್ ಅಲ್ಲ. ಹಾಗಾಗಿ ನೀವು ಹೆದರ್ಬೇಕಾಗಿಲ್ಲ. ಮುಂದಿನ ಸಾರಿ ಇವು ಏನಾದ್ರೂ ನಿಮ್ಮ ಮನೆ ಒಳಗಡೆ ಬಂದ್ರೆ ಇವುಗಳನ್ನ ಹಾಗೆ ಎತ್ಕೊಂಡು ಇದು ಗಾರ್ಡನ್ ನಲ್ಲಿ ಬಿಟ್ಬಿಡಿ.